ಹಾಯ್ ವೆಲ್ಕಮ್ ಟು ಶ್ರೇಯಾ ಲಾಗ್ಸ್. ಎಲ್ಲರೂ ಖುಷಿಯಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಗೈಸ್, ಪ್ಲೀಸ್ ಮರಿಬೇಡಿ ಎಲ್ಲರೂ. ಸೊ ವಿಡಿಯೋನ ಫುಲ್ ನೋಡಿ, ಸ್ಕಿಪ್ ಮಾಡ್ದಲೇ ನೋಡಿ. ಕಮೆಂಟ್ ಮಾಡಿ ಹೇಳಿ ಹೇಗೆ ಅನ್ನಿಸ್ತಿದೆ ವಿಡಿಯೋ ಅಂತ ನಿಮಗೆ. ಬನ್ನಿ ಈಗ ಈ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸ್ವೆಟರ್ ಹಾಕಿದ್ದೀನಿ ಅಂದ್ಕೊಂಡಿದ್ದೀರಾ? ಆ್ಯಕ್ಚುಲಿ ತುಂಬ ಕೋಲ್ಡ್ ಇದೆ ಅಲ್ಲ ವೆದರ್ ಇವಾಗಂತೂ, ಅದಕ್ಕೆ ಸ್ವೆಟರ್ ಹಾಕ್ಕೊಂಡೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಮಾರ್ನಿಂಗ್ ನಾನು ಬ್ರೇಕ್ಫಾಸ್ಟ್ನ ಮಾಡಲಿಲ್ಲ, ಅದ್ರ ಬದಲು ಇವತ್ತು ನಾನು ಒಳ್ಳೆ ಎಳ್ನೀರು ಕುಡಿದೆ. ಏನು ಗೈಸ್, ಎಳ್ನೀರುಗಳು ಎಷ್ಟು ಬೆಲೆ ಆಗಿಬಿಟ್ಟಿದೆ ಇವಾಗ ಅಂತಂದರೆ ಸಿಕ್ಕಾಪಟ್ಟೆ ರೇಟ್ ಆಗಿಬಿಟ್ಟಿದ್ದಾವೆ ಎಳ್ನೀರುಗಳು ಕೂಡ. ಮೊದಲಷ್ಟು ಈಸಿಯಾಗಿ ಸಿಗ್ತಿಲ್ಲ. ಸೊ ಎಳ್ನೀರು ಹೆಲ್ತ್ಗೆ ಹೆಂಗಿದ್ರು ಒಳ್ಳೆಯದು. ಸೊ ಬಾಡಿನ ಕೂಲ್ ಕೂಡ ಮಾಡುತ್ತೆ, ಹಾಗಾಗಿ ಕುಡಿಲೇಬೇಕಾಗುತ್ತಲ್ವಾ. ಅದ್ರ ಗಂಜಿ ಬರುತ್ತಲ್ಲ, ಅದಂತೂ ತುಂಬ ಇಷ್ಟ ಆಗುತ್ತೆ. ಅದಕ್ಕರ್ಧ ತಗೊಳ್ತೀನಿ ನಾನು ಎಳ್ನೀರನ್ನ. ಆ್ಯಂಡ್ ಒಬ್ಬೊಬ್ರು ಗಂಜಿ ತಿನ್ನಲ್ಲ ಆ್ಯಕ್ಚುಲಿ, ಬಟ್ ಒಂದು ಸಲ ತಿಂದು ನೋಡಿ ಗೈಸ್ ಎಷ್ಟು ಸಖತ್ತಾಗಿರುತ್ತೆ ಅಂತ. ಅದ್ರ ಜೊತೆಗೆ ಎಳ್ನೀರಿಗೆ ಕಲ್ಸಕ್ಕರೆ ಮತ್ತು ಲೆಮನ್ ಹಾಕೊಂಡು ಕುಡಿದ್ರೆ ಇನ್ನೂ ಎಫೆಕ್ಟಿವ್ ಆಗಿರುತ್ತೆ ಬಾಡಿ ಕೂಲ್ ಮಾಡೋದ್ರಲ್ಲಿ. ಸೊ ಅದನ್ನು ಹಾಕ್ಕೊಂಡು ಕುಡಿದೆ ಎಳ್ನೀರನ್ನ. ಟೇಸ್ಟ್ ಕೂಡ ಎನ್ಹ್ಯಾನ್ಸ್ ಆಗಿತ್ತು ಇದನ್ನು ಹಾಕಿದ್ರಿಂದ ಎಳ್ನೀರಿಗೆ. ನೆಕ್ಸ್ಟು ಬ್ರೇಕ್ಫಾಸ್ಟಿಗೆ ರೆಡಿ ಮಾಡಬೇಕಲ್ಲ. ಸೊ ಇಲ್ಲಿ ರಾತ್ರಿನೇ ನಾನು ಡ್ರೈ ಫ್ರೂಟ್ಸ್ನೆಲ್ಲ ತೊಳೆದ್ಬಿಟ್ಟು ಮಿಲ್ಕ್ ಹಾಕಿ ಇದನ್ನು ಸೋಕ್ ಮಾಡಿ ಇಟ್ಟಿದ್ದೆ. ಸೊ ಇಲ್ಲಿ ಏನೇನು ತೊಗೊಂಡಿದ್ದೀನಿ ಅಂತ ನೋಡ್ತಿರ್ಬೋದು ನೀವು. ನಿಮ್ಗೆ ಇಷ್ಟ ಬಂದಿದ್ದು ಡ್ರೈ ಫ್ರೂಟ್ಸ್ನ ಹಾಕ್ಕೋಬೋದು. ನಾನು ಬಾದಾಮಿ, ಅಂಜೀರ್, ಪಿಸ್ತಾ ಮತ್ತು ವಾಲ್ನಟ್, ಗೋಡಂಬಿ ಮತ್ತು ಸೂರ್ಯಕಾಂತಿ ಸೀಡ್ ಮತ್ತು ಕುಂಬಳಕಾಯಿ ಸೀಡ್ಸ್, ಸೊ ಇದನ್ನೆಲ್ಲ ಹಾಕ್ಕೊಂಡಿದ್ದೆ. ಇದನ್ನು ಸೋಕ್ ಮಾಡಿಟ್ಟಿದ್ದೆ. ದ್ರಾಕ್ಷಿ ಕೂಡ ಹಾಕಿದ್ದೆ. ಸೊ ಇದು ಹಾಲನ್ನ ಹಾಕ್ಬಿಟ್ಟು ನೆನೆಯೋಕೆ ಬಿಡೋದಷ್ಟೇ, ಇನ್ನೇನಿಲ್ಲ ಇದಕ್ಕೆ ಎಕ್ಸ್ಟ್ರಾ ಮಾಡೋದು. ಅದೇನು ಹೊಡೆದು ಹೋಗೋದಿಲ್ಲ. ಈ ಥರ ನೆನೆಸ್ಬಿಟ್ಟು ಎಲ್ಲನೂ ಇಟ್ಬಿಟ್ರೆ ಬೆಳಗ್ಗೆವರೆಗೂ ಇದು ಚೆನ್ನಾಗಿ ಸೋಕ್ ಆಗಿರುತ್ತೆ. ನಾವು ಬ್ಲೆಂಡ್ ಮಾಡಿದಾಗ ಈಸಿಯಾಗಿ ಬ್ಲೆಂಡ್ ಆಗುತ್ತೆ. ಸೊ ನಾನು ಇದರಲ್ಲಿ ಡ್ರೈ ಫ್ರೂಟ್ ಮಿಲ್ಕ್ ಶೇಕ್ ಮಾಡ್ಕೊಂಡಿದ್ದೆ. ಅದಕ್ಕೆ ಸ್ವಲ್ಪ ಲೈಟಾಗಿ ಮೇಲೆ ಡ್ರೆಸ್ಸಿಂಗಿಗೆ ಬನಾನಾ ಆ್ಯಡ್ ಮಾಡಿದ್ದೆ. ಅದ್ರ ಜೊತೆಗೆ ಬ್ರೆಡ್ ಟೋಸ್ಟ್ ಮತ್ತು ಸ್ಪ್ರೌಟ್ಸ್ನ ಕೂಡ ಮಾಡ್ಕೊಂಡಿದ್ದೆ ನಾನು ಬ್ರೇಕ್ಫಾಸ್ಟ್ಗೆ. ಆ್ಯಂಡ್ 1 ಎಗ್. ಸೊ ಈ ಥರ ಎಗ್ ಇಷ್ಟ ಆಯಿತು ಮಾರ್ನಿಂಗ್ಗೆ. ಸೊ ಅದನ್ನೇ ಮಾಡಿಕೊಂಡೆ. ಬೆಳಗ್ಗೆ ಆಮ್ಲೆಟ್ ಎಲ್ಲ ಅಷ್ಟು ಹಿಡಿಸ್ಲಿಲ್ಲ ಇವತ್ತು. ಸೊ ಲೈಟಾಗಿ ಸಿಂಪಲ್ಲಾಗಿ ಈ ಥರ ಎಗ್ನ ಮಾಡ್ಕೊಂಡಿದ್ದೀನಿ. ಇದೇನಿಲ್ಲ, ಜಸ್ಟ್ ಒಂದು ಎಗ್ನ ಹಾಕೋದಷ್ಟೇ, ಅದಕ್ಕೆ ಉಪ್ಪು ಖಾರ ಹಾಕೋಬಿಡೋದಷ್ಟೇ, ಇನ್ನೇನಿಲ್ಲ ಎಕ್ಸ್ಟ್ರಾ. ಆಮೇಲೆ ಸ್ವಲ್ಪ ಟೈಮ್ ಇತ್ತು ಅಂತ ಇನ್ಸ್ಟಾಗ್ರಾಮ್ಗೆ ಒಂದೆರಡು ರೀಲ್ಸ್ನ ಮಾಡ್ಕೊಳ್ಳೋದಿತ್ತು. ಎಲ್ಲ ರೆಡಿ ಆಗಿಬಿಟ್ಟು ನೀಟಾಗಿ ಇನ್ಸ್ಟಾಗ್ರಾಮ್ಗೆ ರೀಲ್ಸ್ ಮಾಡ್ಕೊಂಡಿದ್ದೀನಿ. ಸೊ ಇದು ಇನ್ಸ್ಟಾಗ್ರಾಮ್ ರೀಲ್ಸ್ ಇರೋದ್ರಿಂದ ನಾನು ವರ್ಟಿಕಲಾಗಿ ಆ್ಯಡ್ ಮಾಡಬೇಕಾಯಿತು, ಹಾರಿಜಾಂಟಲ್ ಬರಲಿಲ್ಲ ಅದು ವೀಡಿಯೋಸು. ಸೊ ಅದನ್ನು ಸ್ಯಾಂಪಲಿಗೆ ಹಾಕಿದ್ದೀನಿ. ಆಮೇಲಿಂದ ಮನೆಗೆ ಸ್ವಲ್ಪ ಐಟಮ್ಸ್ ಬೇಕಿತ್ತು. ಖಾಲಿ ಆಗ್ತಾ ಇರುತ್ತಲ್ಲ ಗೈಸ್, ಯಾವಾಗ್ಲೂ ಒಂದಲ್ಲ ಒಂದು ಐಟಮ್ಸ್ ಖಾಲಿ ಆಗ್ತಾನೇ ಇರುತ್ತೆ. ಅದಕ್ಕೆ ಅಂತ 21 ಸತಿ ಅಂಗಡಿಗೆ ಹೋಗಿ ತರೋದಕ್ಕೂ ಕಷ್ಟ ಆಗುತ್ತೆ. ಸೊ ಇವಾಗ ಬೇರೆ ಸ್ವಲ್ಪ ಚಳಿ ಇರೋದ್ರಿಂದ ಔಟ್ಸೈಡ್ ಹೋಗೋದು ಹೆಂಗೆ ಅಂತ ಅನ್ನಿಸ್ತಿರುತ್ತಲ್ವ. ಸೊ ಅದಕ್ಕೇ ಆರ್ಡರ್ ಮಾಡ್ಕೊಬಿಟ್ಟೆ ನಾನು. ಇಲ್ಲಿಂದ ಸ್ವಲ್ಪ ಕಡಲೆ ಹಿಟ್ಟು, ಮಖಾನ ತರಿಸಿದ್ದೆ. ಮಖಾನ ಕೂಡ ತುಂಬ ಹೆಲ್ಪ್ಫುಲ್ ಇದೆ ನೋಡಿ. ಸ್ನ್ಯಾಕ್ಸ್ ಅದು ಇದು ತಿನ್ಬೇಕು ಅನ್ನಿಸ್ದಾಗ, ಅಂದರೆ ಸ್ನ್ಯಾಕ್ಸ್ ಬಿಸ್ಕೆಟ್ಸ್ ಅವು ಇವು ತಿನ್ನಿ, ಬಟ್ ಮ್ಯಾಕ್ಸಿಮಮ್ ಈ ಮಖಾನನ ಅದ್ರ ಬದಲು ರೋಸ್ಟ್ ಮಾಡ್ಕೊಂಡು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ. ಜೊತೆಗೆ ವೆಯ್ಟ್ ಗೇನ್ ಕೂಡ ಅಷ್ಟು ಆಗೋದಿಲ್ಲ. ಸೊ ಮಖಾನ ಜೊತೆ ಒಂದೆರಡು ಸ್ನ್ಯಾಕ್ಸ್ ಐಟಮ್ಸ್ ಬೇಕನ್ನಿಸಿತ್ತು. ತುಂಬ ದಿನ ಆಗಿತ್ತು ಸ್ನ್ಯಾಕ್ಸ್ ಎಲ್ಲ ಅವಾಯ್ಡ್ ಮಾಡಿದ್ದೆ, ಬಟ್ ಇವಾಗ ಮತ್ತೆ ಬೇಕನ್ನಿಸ್ತು. ಅದಕ್ಕೆ ಈ ಚಿಪ್ಸು, ಲಿಟ್ಲ್ ಹಾರ್ಟ್ಸ್ ನೆನಪಿದೆಯಾ ಗೈಸ್ ಎಲ್ರಿಗೂ? ನಾವು ಚಿಕ್ಕವರೆಲ್ಲ ತುಂಬ ತಿಂತಾ ಇದ್ವಲ್ಲ, ಒಂಥರ ಫೇವ್ರೇಟ್ ಅದು. ಸೊ ಇವತ್ತು ನೋಡ್ತಾ ಇರಬೇಕಾದ್ರೆ ಆ್ಯಪಲ್ಲಿ ಇದು ಸಿಕ್ತು, ಮರ್ತೇ ಹೋಗಿತ್ತು ನನಗೆ. ಓಕೆ ತರ್ಸೋಣ ಇವತ್ತು ಅಂತ ತರಿಸಿದ್ದೆ. ಆಮೇಲೆ ಈ ಬಿಂಗೋದಲ್ಲಿ ಬಿಂಗೋ ಪಾಪ್ಡ್ ಅಂತ ಬಂದಿದೆ. ಇದು ನೋಡಿ, ಇದು ರೆಡ್ ಕಲರ್ ಕವರ್ದು ಹೊಸ ಥರ ಇದೆ. ಒಂಥರ ಮಸಾಲೆ ಇದಕ್ಕೆ ಹಾಕಿರೋದು ಒಂಥರ ಟೇಸ್ಟಿಯಾಗಿತ್ತು. ಇದನ್ನು ಟ್ರೈ ಮಾಡಿ ನೋಡಿ ಒಂದು ಸತಿ, ನೀವು ಯಾರಾದರೂ ತಿಂದಿಲ್ಲ ಅಂದರೆ. ನನಗಂತೂ ಇಷ್ಟ ಆಯಿತು, ಮೇ ಬಿ ನಿಮಗೂ ಇಷ್ಟ ಆಗ್ಬೋದು ಅಂದ್ಕೊಳ್ತೀನಿ. ಆ್ಯಂಡ್ ಇದು ಸ್ಮಾಲ್ ಬಿಸ್ಕೆಟ್ಸ್ ಥರ ಬರುತ್ತಲ್ಲ, ಚಾಕೋಪೈ ಮತ್ತು ಕ್ಯಾಡ್ಬರಿ ಬಿಸ್ಕೆಟ್ಸ್, ಅದನ್ನು ತರಿಸಿದ್ದೆ. ಇಲ್ಲಿ ಸ್ಮಾಲ್ ಕ್ಯೂಟ್ ಪ್ಯಾಕ್ಸ್ ಇರುತ್ತೆ ನೋಡಿ ಗೈಸ್. ಇದು ಡಾರ್ಕ್ ಫ್ಯಾಂಟಸಿಲಿ ತರಿಸಿದ್ದೆ. ಸೊ ಈ ಥರ ಇರುತ್ತೆ ನೋಡಿ, ತೋರಿಸ್ತಿದ್ದೀನಿ ಇಲ್ಲಿ. ಸೊ ಇದೊಂಥರ ಟೇಸ್ಟಿ ಅನ್ನಿಸ್ತು, ಅದಕ್ಕೆ ಎಷ್ಟೊಂದು ದಿನ ಆಯ್ತಲ್ಲ ತಿಂದು ಅಂತ ತರಿಸಿದ್ದೆ. ಡಾರ್ಕ್ ಫ್ಯಾಂಟಸೀಸ್ದು ಬಿಸ್ಕೆಟ್ಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಇವನ್ ಇದು ಕ್ಯಾಡ್ಬರಿ ಡೈರಿ ಮಿಲ್ಕ್ ಕಡೆಯಿಂದ ಈ ಬಿಸ್ಕೆಟ್ಸ್ ಮಾಡಿದ್ದಾರೆ ನೋಡಿ, ಇದನ್ನು ಕೂಡ ತರಿಸಿದ್ದು. ಇದು ಕೂಡ ಸ್ಮಾಲ್ ಪ್ಯಾಕಲ್ಲಿ ಬರ್ತಿದೆ ಕುಕ್ಕೀಸ್. ಇದು ಲೈಕ್ ಇನ್ನೊಂದು, ಈಗ ಒಂದು ಓಪನ್ ಮಾಡಿದ್ರೆ ಇನ್ನೊಂದು, ಅಯ್ಯೋ ಇದಕ್ಕೆಲ್ಲ ಇರುವೆ ಮುಟ್ಟುತ್ತೆ, ಅದು ಇದು ಅವೆಲ್ಲ ಟೆನ್ಷನ್ನೇ ಇರೋದಿಲ್ಲ. ಒಂದು ಪ್ಯಾಕ್ ಇರುತ್ತೆ,
ಅದನ್ನ ಓಪನ್ ಮಾಡಿಕೊಂಡ್ರೆ ಆಯಿತು. ಅದ್ರ ಜೊತೆ ಇನ್ನೊಂದು ಡಾರ್ಕ್ ಫ್ಯಾಂಟಸಿಲೇ ಸೇಮ್ ಕುಕ್ಕೀಸ್ ಥರನೇ ಅದಕ್ಕೆ ಅದೇ ಫ್ರೂಟ್ಸ್ ಆ್ಯಂಡ್ ನಟ್ಸ್ ಹಾಕಿರ್ತಾರಲ್ಲ ಅದರದ್ದು, ಅದನ್ನು ತರಿಸ್ದೆ. ಇದನ್ನು ಇವಾಗ ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು, ನೋಡ್ತೀನಿ ಹೇಗಿರುತ್ತೆ ಅಂತ. ಅಷ್ಟರಲ್ಲಿ ನಮ್ಮ ಮನೆ ಹತ್ರ ಅಂತೂ ಮಕ್ಕಳ ಹಾವಳಿ ಸಖತ್ತಾಗ್ಬಿಟ್ಟಿದೆ ಗೈಸ್. ಒಂದು 2-3 ಜನ ಇದ್ದಾವೆ ಪಿಳ್ಳೆಗಳು, ಎಲ್ಲ ಬಂದು ಕಾಟ ಕೊಡ್ತಿರ್ತವೆ ಈ ಥರ. ಆಮೇಲಿಂದ ಏನು ಡ್ರೈ ಫ್ರೂಟ್ಸ್ ಆರ್ಡ್ರ್ ಮಾಡಿದ್ದೆ, ಆ ಡ್ರೈ ಫ್ರೂಟ್ಸ್ಗಳು ಬಂದಿದೆ. ಇದು ತುಂಬ ಪ್ರೀಮಿಯಂ ಕ್ವಾಲಿಟಿ ಇದೆ ಡ್ರೈ ಫ್ರೂಟ್ಸು, ಟಾಟಾಯಿಂದ ತರಿಸಿದ್ದು. ಸೊ ಡ್ರೈ ಫ್ರೂಟ್ಸ್ನ ಲೋಕಲ್ ಶಾಪ್ಸಲ್ಲೂ ತೊಗೋಬೋದು, ಬಟ್ ಅದು ಸ್ವಲ್ಪ ಬ್ರೋಕನ್ ಇರುತ್ತೆ ಅಥವಾ ಸಮ್ಟೈಮ್ಸ್ ಅದು ಚೆನ್ನಾಗಿರೋದಿಲ್ಲ, ಅಷ್ಟು ಒಳ್ಳೆ ಕ್ವಾಲಿಟಿ ಅನಿಸೋದಿಲ್ಲ. ಸೊ ಅವಾಗ ನಾವು ಆನ್ಲೈನಲ್ಲಿ ಆರ್ಡರ್ ಮಾಡ್ಬೋದು. ಕೆಲವೊಂದು ಬ್ರ್ಯಾಂಡ್ಸ್ ಇದೆ, ಲೈಕ್ ನನಗೆ ಫೇವ್ರೇಟ್ ಅಂತ ಅಂದರೆ ಹ್ಯಾಪಿಲೋ ಇದೆ, ಫಾರ್ಮ್ಲಿ ಇದೆ, ಆ್ಯಂಡ್ ದೆನ್ ಈಗ ರೀಸೆಂಟಾಗಿ ನಾನು ಎಕ್ಸ್ಪ್ಲೋರ್ ಮಾಡಿರೋದು ನ್ಯೂಟ್ರಿ ಕಾರ್ನರ್ ಅಂತ. ಸೊ ಇದೇನಂದರೆ ಟಾಟಾ ಪ್ರಾಡಕ್ಟ್. ಓಕೆ, ನಮಗೆಲ್ಲ ಗೊತ್ತಿದೆ ಟಾಟಾ ಇಸ್ ದ ಬೆಸ್ಟ್. ಸೊ ಕೆಲವೊಂದು ಡ್ರೈ ಫ್ರೂಟ್ಸ್ನ ತರಿಸಿದ್ದೀನಿ, ಕೆಲವೊಂದೇನಿಲ್ಲ, ಮೇ ಬಿ ಆಲ್ಮೋಸ್ಟ್ ಆಲ್ ತರಿಸಿದ್ದೀನಿ. ಹೇಗಿರುತ್ತೆ ನೋಡೋಣ ಅಂತ. ಇಟ್ಸ್ ಬೀನ್ ಲೈಕ್ ಅರೌಂಡ್ ಮೇ ಬಿ 1 ವೀಕ್ ಆಯಿತು. ಆ್ಯಕ್ಚುಲಿ ನನಗೆ ಕ್ವಾಲಿಟಿ ಇಷ್ಟ ಆಗಿದೆ. ಓಕೆನಾ, ಈ ಗೋಡಂಬಿ ಅದೆಲ್ಲ ನೋಡಿ ಬೇರೆ ಕಡೆ ತೊಗೊಂಡಾಗ ಒಂಥರ ಕಲರ್ ಸ್ವಲ್ಪ ಚೆನ್ನಾಗಿರೋದಿಲ್ಲ, ಒಂಥರ ಡಲ್ ಕಲರ್ ಇರುತ್ತೆ ಅಥವಾ ಒಂಥರ ಟೇಸ್ಟ್ ಚೆನ್ನಾಗಿರೋದಿಲ್ಲ, ಬಟ್ ಇದು ಸೂಪರಾಗಿದೆ. ಸೊ ಫಸ್ಟ್ ಇವಾಗ ನಾನು ವಾಲ್ನಟ್ ತೋರಿಸ್ತಿದ್ದೀನಿ ನೋಡಿ. ಸೊ ವಾಲ್ನಟ್, ಸೊ ಇದನ್ನ ತೆಗೆದು ತೋರಿಸ್ತೀನಿ ನಿಮಗೆ ಯಾವ ಥರ ಇದೆ ಕ್ವಾಲಿಟಿ ಅಂತ. ನೋಡಿ, ನೋಡ್ಬೋದು ಎಷ್ಟು ಚೆನ್ನಾಗಿದೆ ನೋಡಿ. ಇದು ತುಂಬ ಫ್ರೆಶ್ ಥರ ಇದೆ. ಓಕೆನಾ. ಸೊ ಆಮೇಲೆ ಅಗೇನ್ ಲೈಕ್ ಪಿಸ್ತಾ ಹಾಕ್ತಿದ್ದೀನಿ. ನೆಕ್ಸ್ಟ್ ಇಲ್ಲಿ ಇದು ರೆಸಿನ್ಸ್ ಲೈಕ್ ದ್ರಾಕ್ಷಿ, ಲೈಕ ಅಲ್ಲ ಇಟ್ಸ್ ಎ ದ್ರಾಕ್ಷಿ, ಲೈಕ ಅಲ್ಲ ಇಟ್ಸ್ ಎ ದ್ರಾಕ್ಷಿ. ನೋಡಿ, ಅಂಗಡಿಲೆಲ್ಲ ತೊಗೊಬಂದರೆ ಒಂಥರ ರೆಡ್ಡಿಶ್ ಥರ ಆಗಿರುತ್ತೆ, ಒಂಥರ ಫ್ರೆಶ್ ಇರೋಲ್ಲ. ಇದು ನೋಡಿ ಎಷ್ಟು ಚೆನ್ನಾಗಿದೆ. ಆಮೇಲೆ ಹಾಗೆ ದಿಸ್ ಈಸ್ ಆಲ್ಮಂಡ್ಸ್, ಬಾದಾಮ್ ಕೂಡ ಚೆನ್ನಾಗಿದೆ. ಹೇಗೆ ಗೊತ್ತಾ, ಬಾದಾಮಲ್ಲಿ ಒಂಥರ ಇದು ಬಾದಾಮ್ ಹಿಂಗೆ ಹಿಡಿದು ನೋಡಿದ್ರೆ ಗೊತ್ತಾಗುತ್ತೆ, ಒಂಥರ ಫ್ಲ್ಯಾಟ್ ಥರ ಫೀಲ್ ಆಗಬಾರ್ದು ಒಂಥರ ಅಲ್ವಾ. ಸೊ ಇದು ನೋಡಿ ಎಷ್ಟು ಚೆನ್ನಾಗಿದೆ, ಒಂಥರ ಡುಮ್ ಡುಮ್ಮಾಗಿ ಚೆನ್ನಾಗಿದೆ. ಓಕೆನಾ. ನೆಕ್ಸ್ಟ್ ಇದು ಸನ್ಫ್ಲವರ್ ಸೀಡ್ಸ್ ಒಂದು ನಿಮಿಷ ತೋರಿಸ್ಬಿಡ್ತೀನಿ. ಓಕೆನಾ, ಸನ್ಫ್ಲವರ್ ಸೀಡ್ಸ್ ನೋಡಿ, ನಾನು ಔಟ್ಸೈಡ್ ಇಲ್ಲೇ ಲೋಕಲಲ್ಲಿ ಶಾಪ್ಸಲ್ಲೆಲ್ಲ ತೊಗೊಂಡಾಗ ಅಂದರೆ ಚೆನ್ನಾಗಿರಲ್ಲ ಅಂತಲ್ಲ, ಪರವಾಗಿಲ್ಲ ಆಚೆನೂ, ಬಟ್ ಇದು ನೋಡಿ ಹೇಗಿದೆ ಅಂದರೆ ಎಲ್ಲ ಎಷ್ಟು ದೊಡ್ಡದಕ್ಕೆ ಎಷ್ಟು ಫ್ರೆಶ್ ಆಗಿ ಹೆಂಗಿದೆ ನೋಡಿ. ಐ ಡೋಂಟ್ ನೋ ಇಫ್ ಯು ಕ್ಯಾನ್ ಸಿ, ಕಾಣ್ತಿದೆ ಅನ್ಕೋತೀನಿ. ತುಂಬ ಚೆನ್ನಾಗಿದೆ. ಆ್ಯಂಡ್ ದೆನ್ ಇದು ಏನಂದರೆ ಇದು ಕಲ್ಮಿ ಡೇಟ್ಸ್ ಅಂತ. ಇದರಲ್ಲಿ ಸ್ವಲ್ಪ ಫೈಬರ್ ಕಂಟೆಂಟ್ ಜಾಸ್ತಿ ಇರುತ್ತೆ, ನ್ಯೂಟ್ರಿಷನಲ್ ವ್ಯಾಲ್ಯೂ ಜಾಸ್ತಿ ಇರುತ್ತೆ ಅಂತ ಇದನ್ನು ಟ್ರೈ ಮಾಡೋಣ ಅಂತ ಈ ಸತಿ ತಗೊಂಡೆ. ದಿಸ್ ಈಸ್ ಆಲ್ಸೋ ಗುಡ್, ಲೈಕ್ ನಾಟ್ ಸೋ ಶುಗರಿ ಆ್ಯಂಡ್ ಆಲ್, ಚೆನ್ನಾಗಿದೆ ಇದು. ಆ್ಯಂಡ್ ದೆನ್ ಅಂಜೀರ್ ನೋಡಿ, ಅಂಜೀರ್. ಓಕೆನಾ. ಸೊ ಇದು ಅಂಜೀರ್ ಗೊತ್ತಲ್ಲ, ಇದೊಂಥರ ಕಡ್ಡಿಗೆ ಸುತ್ತಬಿಟ್ಟು ಕೊಟ್ಟಿರ್ತಾರೆ ಈ ಥರ ನೋಡಿ, ಹೇಗಿದೆ ಅಂಜೀರ್. ಸೊ ಈ ಥರ ಸುತ್ತಬಿಟ್ಟು ಕೊಟ್ಟಿರ್ತಾರೆ. ಆ್ಯಂಡ್ ದೆನ್ ಫೈನಲಾಗಿ ಕಾಜು, ಗೋಡಂಬಿ ನೋಡಿ. ನಾನು ಹೇಳಿದ್ನಲ್ಲ ನೋಡಿ, ಅಂಗಡಿಲೆಲ್ಲ ತರಿಸಿದ್ದಾಗ ಅಥವಾ ಬೇರೆ ಬ್ರ್ಯಾಂಡ್ಸಲ್ಲಿ ಏನಾದ್ರು ತೊಗೊಂಡಾಗ ಹೆಂಗಿರ್ತಿತ್ತು ಗೋಡಂಬಿ, ಇದು ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಕಾಣ್ತಿದೆ ಅನ್ಕೋತೀನಿ, ಎಷ್ಟು ಚೆನ್ನಾಗಿದೆ ನೋಡಿ. ನೋಡಿ ಹೇಗಿದೆ ಕ್ವಾಲಿಟಿ. ಸೊ ಇಷ್ಟು ಐಟಮ್ಸ್ನ ತರಿಸಿದ್ದೀನಿ. ನನಗಂತೂ ತುಂಬ ಇಷ್ಟ ಆಗಿದೆ, ಬಟ್ ಸ್ವಲ್ಪ ಕಾಸ್ಟ್ಲಿನೇ ಅನಿಸುತ್ತೆ.
ಬಟ್ ಪ್ರೀಮಿಯಮ್ ಕ್ವಾಲಿಟಿ ಇದೆ. ನಾವು ಚೆನ್ನಾಗಿರೋ ಫುಡ್ ತೊಗೊಂಡ್ರೆ ತಾನೇ ನಮ್ಮ ಹೆಲ್ತ್ ಕೂಡ ಚೆನ್ನಾಗಿರೋದು. ಸೊ ಅದರಲ್ಲಿ ಕಾಂಪ್ರಮೈಸ್ ಆಗೋಕ್ಕೂ ಹಾಸ್ಪಿಟಲ್ಸ್ಗೆ ಬಿಲ್ ಆಗಬೇಕಾಗತ್ತೆ. ಬಟ್ ನಿಮ್ಗೆ ಯಾರಿಗಾದ್ರೂ ಇಷ್ಟ ಆಗಿ ನೀವು ಯಾರಾದರೂ ಹುಡುಕ್ತಾ ಇದ್ದರೆ ಒಳ್ಳೆ ಡ್ರೈ ಫ್ರೂಟ್ಸ್ನ, ಸೊ ನನಗೆ ಕಮೆಂಟ್ ಮಾಡಿ ಹೇಳಿ. ನಾನು ನಿಮ್ಗೆಲ್ಲರಿಗೂ ಲಿಂಕ್ನ ಶೇರ್ ಮಾಡ್ತೀನಿ. ನನಗೆ ಕಮೆಂಟ್ಸ್ ಬರಲಿಲ್ಲ ಅಂದರೆ ಮೇ ಬಿ ನಾನು ಶೇರ್ ಮಾಡೋದಕ್ಕಾಗೋದಿಲ್ಲ. ಸೊ ಡ್ರೈ ಫ್ರೂಟ್ಸ್ ವೀಡಿಯೋ ಎಲ್ಲ ಆದಮೇಲಿಂದ ಸ್ವಲ್ಪ ರೆಡಿ ಆಗೋಣ ಅಂತ ರೆಡಿ ಆಗ್ತಿದ್ದೆ. ಔಟ್ಸೈಡ್ ಹೋಗೋದಿತ್ತು ಒಂದು ರೌಂಡು, ಸುಮ್ಮನೆ ಸ್ಮಾಲ್ ಮಿನಿ ಟ್ರಿಪ್ ಥರ ಔಟ್ಸೈಡ್ ಸುತ್ತಾಡ್ಕೊಂಬರೋಣ ಅಂತ ಹೊರಟೆ. ನಾನು ಇವಾಗ ಎಲ್ಲಿಗೆ ಹೋಗ್ತಿದ್ದೀನಿ ಅಂತ ತೋರಿಸ್ತೀನಿ, ವಿಡಿಯೋ ಕಂಟಿನ್ಯೂ ಮಾಡಿ. ಸೊ ವೆದರ್ ಕೂಡ ತುಂಬ ಬ್ಯೂಟಿಫುಲ್ ಆಗಿತ್ತು, ಚಳಿ ಕೂಡ ಇತ್ತು. ಸೊ ತುಂಬ ಎಂಜಾಯ್ ಮಾಡಿಕೊಂಡು ಹೋಗ್ತಾ ಇದ್ವಿ. ನಾವು ಹೋಗಿದ್ದು ಆರ್ಟ್ ಆಫ್ ಲಿವಿಂಗಿಗೆ ಬ್ಯಾಂಗ್ಳೂರಲ್ಲಿ. ಸೊ ಎಂಟರ್ ಆಗ್ತಿದ್ದಂಗೆ ತುಂಬ ಪೀಸ್ಫುಲ್ ಫೀಲ್ ಆಯಿತು. ತುಂಬ ಕಾಮಿಂಗ್ ಆಗಿತ್ತು ಗೈಸ್ ಅಲ್ಲೆಲ್ಲ ವೈಬು. ಎಲ್ಲರೂ ಆರಾಮಾಗಿ ಕೆಳಗಡೆ ಕೂತ್ಕೊಂಡಿದ್ರು, ಮಲ್ಕೊಂಡಿದ್ರು, ಧ್ಯಾನ ಮಾಡೋರು ಮಾಡ್ತಿದ್ರು. ಇಟ್ ವಾಸ್ ಬ್ಯೂಟಿಫುಲ್ ಆ್ಯಕ್ಚುಲಿ. ಕೆಲವೊಂದು ಸಲ ಈ ಥರ ಫ್ಯಾಮಿಲಿ ಜೊತೆ ಅಥವಾ ನಮಗಿಷ್ಟ ಆದವ್ರ ಜೊತೆ ಔಟ್ಸೈಡ್ ಹೋಗಬೇಕು ಗೈಸ್. ಸೊ ಮನ್ಸಿಗೆ ತುಂಬ ರಿಲೀಫ್ ಅನಿಸುತ್ತೆ, ರಿಲ್ಯಾಕ್ಸ್ ಕೂಡ ಅನಿಸುತ್ತೆ. ಸೊ ಇಟ್ ವಾಸ್ ಗುಡ್. ಆಫ್ಟರ್ ದಟ್ ನಾವು ಮಾಲ್ಗೆ ಹೋದ್ವಿ. ಮಾಲಲ್ಲಿ ಒಂದೆರಡು ಬೀಟ್ಸ್ ಹಾಕೋಣ ಅಂತ ನಾವು ಕಾಲೇಜಲ್ಲೆಲ್ಲ ಬೀಟ್ಸ್ ಹಾಕ್ತಿದ್ವಲ್ಲ ಆ ಥರ. ಸೊ ಅಲ್ಲಿಂದನೇ ಊಟ ಮಾಡ್ಕೊಬಿಟ್ವಿ ನಾವು ಮಾಲಲ್ಲೇ. ಬರೋಷ್ಟರಲ್ಲಿ ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಮಾಲಲ್ಲೇ ತಿಂದ್ವಿ. ಸೊ ತಿನ್ಬೇಕಾದ್ರೆ ಒಂದೆರಡು ಪೋಸ್ ತೊಗೊಳ್ಳೋಣ ಅಂತ ಸುಮ್ಮನೆ ಹಾಗೆ ಟ್ರೈ ಮಾಡ್ತಾಯಿದ್ದೆ ವೀಡಿಯೋ ಮಾಡ್ಕೊಳ್ಳೋದಕ್ಕೆ. ಸೊ ಇದಾಯಿತು, ಮುಗೀತು ಇವತ್ತಿಗೆ. ನೆಕ್ಸ್ಟ್ ಡೇಗೆ ಮಾರ್ನಿಂಗ್ ಹೋಗಿದ್ದು ಲಾಲ್ಬಾಗ್ಗೆ. ಐ ಆಮ್ ಸಾರಿ ಗೈಸ್, ಲೈಕ್ ಯಾವಾಗಲೂ ಹಾರಿಜಾಂಟಲ್ ವೀಡಿಯೋ ಮಾಡೋಕ್ಕೆ ಹೋಗ್ತೀನಿ, ವರ್ಟಿಕಲ್ಲೇ ಮಾಡಿಬಿಡ್ತೀನಿ ಮರೆತು. ಸೊ ಅದಾದಮೇಲೆ ಅಲ್ಲೇ ಲಾಲ್ಬಾಗಲ್ಲಿ ಒಂದೆರಡು ರೌಂಡ್ ವಾಕ್ ಮಾಡಿ ಸ್ವಲ್ಪ ಹೊತ್ತು ಶಟಲ್ ಕಾಕ್ ಆಡೋಣ ಅಂತ ಶಟಲ್ ಕಾಕ್ ಆಡಿದೆ. ಆಮೇಲೆ ಮನೆಗೆ ಬಂದ್ವಿ. ಮನೆಗೆ ಬಂದಮೇಲೆ ಒಂದು ಆರ್ಡರ್ ಹಾಕಿದ್ದೆ ಟಾಪ್ದು, ಆ ಟಾಪ್ ಕೂಡ ರಿಸೀವ್ ಮಾಡಿದೆ, ಬಂತು. ಇದು ಹೇಗೆ ಕಾಣುತ್ತೆ ಏನು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಆದರೆ ತೋರಿಸ್ತೀನಿ. ಇಲ್ಲಾಂದರೆ ನಾನು ಇನ್ಸ್ಟಾಗ್ರಾಮ್ ಚಾನಲ್ನ ಒಂದ್ಸರಿ ಚೆಕ್ ಮಾಡಿ ವೀಡಿಯೋಸ್ ಮಾಡಿದ್ದೀನಿ. ಸೊ ಇಷ್ಟಿತ್ತು ನನ್ನ ಇವತ್ತಿನ ವ್ಲಾಗ್. ಸೊ ದಯವಿಟ್ಟು ಎಲ್ಲರೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್.